ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸುಖ ಸಂಸಾರದಲ್ಲಿ ಹುಳಿ ಹಿಂಡುವ ಮೊಬೈಲ್. ಕೆಲವೊಮ್ಮೆ ಸಂಸಾರದಲ್ಲಿ ಗಂಡ ಹೆಂಡತಿ ಸಂಬಂಧ ಹಾಳಾಗುವುದೇ ಒಂದು ಹಣದ ವಿಷಯದಲ್ಲಿ, ಮತ್ತೊಂದು ಈ ಮೊಬೈಲ್ ವಿಷಯದಲ್ಲಿ. ಆಧುನಿಕ ಯುಗದಲ್ಲಿ ಸ್ಮಾರ್ಟ್ ಫೋನ್ ಎನ್ನುವುದು ಒಂದು ಕಚೇರಿ ಇದ್ದಂತೆ ಆಗಿದೆ. ಇದು ಹಲವಾರು ರೀತಿಯ ಕೆಲಸಗಳಿಗೆ ಉಪಯೋಗವಾಗುತ್ತಲಿದೆ. ಸಣ್ಣ ಮೆಸೇಜ್ನಿಂದ ಹಿಡಿದು ಸರ್ಕಾರಿ ಬ್ಯಾಂಕ್ ಕೆಲಸಗಳಿಗೆ ಮೊಬೈಲ್ ತುಂಬ ಉಪಯುಕ್ತವಾಗಿರುತ್ತದೆ. ಆದರೆ ಇದೇ ಸ್ಮಾರ್ಟ್ ಫೋನ್ ಕೆಲವೊಂದು ಅನನುಕೂಲಗಳನ್ನು ಕೂಡ ಮಾಡುತ್ತಲಿದೆ ಮತ್ತು ಸಂಬಂಧಗಳನ್ನು ದೂರ ಮಾಡುತ್ತಿದೆ. ಅದರಲ್ಲೂ ಈ ಸಾಮಾಜಿಕ ಜಾಲತಾಣಗಳನ್ನು, ಮೊಬೈಲ್ ಇತ್ಯಾದಿಗಳನ್ನು ಕೆಲವು ಸಂಬಂಧಗಳನ್ನು ದೂರ ಮಾಡಿರುವುದು ಎಂದರೆ ತಪ್ಪಾಗದು. ಅಧ್ಯಯನದ ಪ್ರಕಾರ ಯಾರು ಹೆಚ್ಚಾಗಿ ಮೊಬೈಲ್ನಲ್ಲೇ ಹೆಚ್ಚು ಕಾಲ ಕಳೆಯುತ್ತಾರೋ ಅವರು ಸಂಸಾರದಲ್ಲಿ ನೆಮ್ಮದಿಯನ್ನು ಕಾಣಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಮುಂದೊಂದು ದಿನ ಇದೇ ಮೊಬೈಲ್ ಅವರನ್ನು ಒಂಟಿಯಾಗಿ ಮಾಡಬಹುದು. ಆಧುನಿಕ ಯುಗದಲ್ಲಿ ಮೊಬೈಲ್ ಬಳಕೆಯ ಅನಿವಾರ್ಯ ಎನ್ನುವುದು ನಿಜವಾದರೂ ಸಂಬಂಧಗಳಿಗೆ ಕೂಡ ಪ್ರಾಮುಖ್ಯತೆ ನೀಡಬೇಕು. ಎಲ್ಲ ಕಡೆಯಲ್ಲಿ ಮೊಬೈಲ್ ಬಳಕೆ ಮಾಡುತ್ತಲಿದ್ದರೆ ಆಗ ಇದು ಸಂಬಂಧಕ್ಕೆ ಹಾನಿ ಉಂಟು ಮಾಡುವುದು. ಮನೆಯಲ್ಲೇ ಇದ್ದರೂ ಕೆಲವೊಮ್ಮೆ ಸಂಗಾತಿಗಳು ಅಪರಿಚಿತರಂತೆ ವರ್ತಿಸುವವರು ಪರಸ್ಪರ ಮೊಬೈಲ್ನಲ್ಲೇ ತಾಲೀನರಾಗಿರುವ ಕಾರಣ ಅವರಲ್ಲಿ ಭಾವನೆ ಹಾಗೂ ಅನ್ಯೋನ್ಯತೆಯನ್ನು ಮೂಡಬಹುದು. ಮೊಬೈಲ್ನಲ್ಲೇ ಕಳಕಳೆಯುವುದು. ಸಂಗಾತಿಯು ಹೆಚ್ಚು ಕರೆ ಮಾಡುತ್ತಿಲ್ಲ ಮತ್ತು ಸಂದೇಶ ಕಳುಹಿಸುತ್ತಿಲ್ಲ ಎಂದು ದೂರವಂತಹ ಸಂಬಂಧವನ್ನು ಹೆಚ್ಚು ಆತಂಕದಲ್ಲಿ ಇರುವುದು ಎಂದು ಅಧ್ಯಯನಗಳು ಹೇಳಿವೆ. ಅತಿಯಾಗಿ ಸಂದೇಶ ಕಳುಹಿಸುವುದು. ಸಂಗಾತಿಗೆ ಅತಿಯಾಗಿ ಸಂದೇಶಗಳನ್ನು ಕಳುಹಿಸುತ್ತಿರುವವರು ಕೂಡ ಅಸಂತೋಷದಿಂದ ಇರುವವರು ಎಂದು ಇತ್ತೀಚಿನ ಅಧ್ಯಯನಗಳು ಹೇಳಿವೆ. ಮಹಿಳೆಯು ಹೆಚ್ಚು ಸಂದೇಶಗಳನ್ನು ಕಳುಹಿಸಿದರೆ ಆಗ ಆಕೆ ಈ ಸಂಬಂಧದಲ್ಲಿ ಹೆಚ್ಚು ಹತ್ತಿರವಾಗಲು ಬಯಸುತ್ತಿದ್ದಾಳೆ ಎಂದರ್ಥ. ಆದರೆ ಪುರುಷರು ಹೀಗೆ ಮಾಡುತ್ತಲಿದ್ದರೆ ಆಗ ಅವರು ಸಂವಹನವನ್ನು ಕಡೆಗಣಿಸುವಂತಿರುವ ಎಂದು ಹೇಳಬಹುದು. ಅತಿಯಾಗಿ ಮೊಬೈಲ್ ಬಳಕೆ. ಯಾವುದೇ ಹುಡುಗಿ ಕೂಡ ತಮ್ಮ ಸಂಬಂಧದಲ್ಲಿ ಮೂರನೆಯವರು ಪ್ರವೇಶ ಮಾಡುವುದನ್ನು ಇಷ್ಟಪಡುವುದಿಲ್ಲ. ಸಂಬಂಧದಲ್ಲಿ ಹೆಚ್ಚಾಗಿ ಮೊಬೈಲ್, ಟಿವಿ ಮತ್ತು ಕಂಪ್ಯೂಟರ್ ನಕಾರಾತ್ಮಕ ಪರಿಣಾಮ ಬೀರದೆ ಎಂದು ಅಧ್ಯಯನಗಳನ್ನು ಹೇಳಿವೆ. ಅಶ್ಲೀಲ ಸಂದೇಶ ಹೆಚ್ಚು. ಕೆಲವರು ಸಂಗಾತಿಯ ಯೋಗ, ಕ್ಷೇಮ ಇತ್ಯಾದಿ ವಿಚಾರಗಳ ಬಗ್ಗೆ ಸಂದೇಶ ಕಳುಹಿಸುವ ಬದಲು ಅಶ್ಲೀಲ ವಿಚಾರಗಳನ್ನು ಮಾತನಾಡಲು ಸಂದೇಶ ಕಳುಹಿಸುತ್ತಿರುವುದು. 50% ಪುರುಷರು ಮತ್ತು ಮಹಿಳೆಯರು ತಮಗೆ ಬೇಡವೆಂದರಿಗೂ ಅಶ್ಲೀಲ ಸಂದೇಶ ಕಳುಹಿಸುವವರು. ಸಂಬಂಧಕ್ಕೆ ಸ್ವಲ್ಪ ಚೈತನ್ಯ ನೀಡಲು ಮಹಿಳೆಯರು ಹೀಗೆ ಮಾಡುವವರು. ಪುರುಷರು ಇದನ್ನು ಮಾಡಬೇಕೆಂದು ಬಯಸುವ ಕಾರಣದಿಂದ ಹೀಗೆ ಮಾಡುವರು. ಗಂಭೀರ ವಿಚಾರದ ಬಗ್ಗೆ ಚರ್ಚೆ. ಪುರುಷರು ಕೆಲವೊಮ್ಮೆ ಗಂಭೀರ ವಿಚಾರವನ್ನು ಸಂಗಾತಿಯ ಜೊತೆಗೆ ಮೊಬೈಲ್ ಮೂಲಕವೇ ಮಾತನಾಡುತ್ತಲಿದ್ದರೆ ಆಗ ಆ ಸಂಬಂಧವು ಅತೃಪ್ತಿಯಿಂದ ಕೂಡದೆ ಎಂದು ಹೇಳಬಹುದು ಎಂದು ಅಧ್ಯಯನಗಳು ಹೇಳಿವೆ. ಕೆಲವೊಮ್ಮೆ ಸಂದೇಶ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ನೀವು ಇಂತಹ ವಿಚಾರಗಳನ್ನು ಮಾಡಬಾರದು. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ? ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕೇಳಿ ಅರ್ಥ ಆಗುತ್ತೆ. ಆದರೂ ಕೂಡ ಅರ್ಥ ಆಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.